ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ BA, BCom, BSc, BBA ಮತ್ತು ಇತರೆ ಪದವಿ ವಿದ್ಯಾರ್ಥಿಗಳಿಗೆ ಇರತಕ್ಕಂತಹ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ, ಈ ಪೇಪರ್ ಅಡಿಯಲ್ಲಿ ಬರ್ತಕ್ಕಂತಹ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 1. ಸೊ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಶ ಇಡೀ ಜಗತ್ತಿನಲ್ಲೇ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿತೀವಿ. ಹೀಗಾಗಿ ಇಂತಹ ಬೃಹತ್ ವ್ಯವಸ್ಥೆಯನ್ನು ನಿಭಾಯಿಸಿಕೊಂಡು ಹೋಗೋದಕ್ಕೆ ತುಂಬ ವಿಶಿಷ್ಟವಾದಂಥ ಸಂವಿಧಾನವನ್ನು ನಮ್ಮ ಸಂವಿಧಾನ ಸೃಷ್ಟಿಕರ್ತರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾದರೆ ಅದರ ಒಂದು ಲಕ್ಷಣಗಳೇನು, ಅದರ ವಿಶೇಷತೆಗಳೇನು ಅನ್ನೋದನ್ನು ನಾವು ಚರ್ಚಿಸೋಣ. ಸೊ ಅದರ ವಿಶೇಷತೆಗಳು ಫ್ಯೂಚರ್ಸ್ಗಳ ರೂಪದಲ್ಲಿ ತುಂಬ ಬೃಹತ್ ರೂಪದಲ್ಲಿರೋದ್ರಿಂದ ಅವುಗಳನ್ನು ನಾನು ಮುಖ್ಯವಾಗಿ 4 ವಿಡಿಯೋಗಳಲ್ಲಿ 4 ಭಾಗಗಳನ್ನಾಗಿ ಮಾಡಿ ಚರ್ಚಿಸ್ತೇನೆ. ಸೊ ಇವತ್ತಿನ ವಿಡಿಯೋ ದಿಸ್ ಇಸ್ ಪಾರ್ಟ್ 1. ಓಕೆ, ಸೊ ಇಲ್ಲಿ ನಾವು ಮೊದಲನೇ ಲಕ್ಷಣವನ್ನು ನೋಡೋದಾದರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಎ ಲೆಂದಿಯೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ತುಂಬ ಬೃಹದಾಕಾರದ ಅಥವಾ ದೊಡ್ಡದಾದಂತಹ ಲಿಖಿತ ಸಂವಿಧಾನ. ಯಾಕೆಂದರೆ ಇಟ್ ಈಸ್ ಕಾಂಪ್ರಿಹೆನ್ಸಿವ್ ಇನ್ ನೇಚರ್. ಸೊ ಅದು ಸಮಗ್ರವಾಗಿದೆ, ವಿಷಯಗಳನ್ನು ಸಮಗ್ರವಾಗಿ ಇದರಲ್ಲಿ ಸೇರಿಸಲ್ಪಟ್ಟಿರೋದ್ರಿಂದ ಪ್ರತಿಯೊಂದು ಆಡಳಿತ, ಕೇಂದ್ರದಿಂದ ಹಿಡಿದು ಪಂಚಾಯತ್ ವ್ಯವಸ್ಥೆವರೆಗೂ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಪ್ರತಿಯೊಂದನ್ನು ಕೂಡ ಸಮಗ್ರವಾಗಿ ಸೇರಿಸಿರೋದ್ರಿಂದ ಇಟ್ ಈಸ್ ವೆರಿ ಕಾಂಪ್ರಿಹೆನ್ಸಿವ್ ಇನ್ ನೇಚರ್. ದೆನ್ ಎಲಾಬ್ರೇಟಿವ್. ಸೊ ಪ್ರತಿಯೊಂದನ್ನು ವಿವರಣವಾಗಿ ಬರೆಯಲಾಗಿದೆ, ಸವಿಸ್ತಾರವಾಗಿ ಸೇರಿಸಲಾಗಿದೆ. ಯಾಕೆಂದರೆ ಯಾರೂ ಕೂಡ ಅದನ್ನು, ಸೊ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಮೂಲಭೂತ ಕಾನೂನು ಅದು. ಸೊ ಆ ಮೂಲಭೂತ ಕಾನೂನಿನಲ್ಲಿ ಎಲ್ಲವನ್ನು ಸ್ಪಷ್ಟಪಡಿಸಿದಾಗ ಅದನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತವೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸಂವಿಧಾನದ ಸೃಷ್ಟಿಕರ್ತರು ತುಂಬ ಎಲಾಬ್ರೇಟ್ ಆಗಿ ಅದರಲ್ಲಿ ವಿಷಯಗಳನ್ನು ವಿವರಿಸಿದ್ದಾರೆ, ಸೇರಿಸಿದ್ದಾರೆ. ದೆನ್ ಇಟ್ ಈಸ್ ಡಿಟೇಲ್ಡ್ ಡಾಕ್ಯುಮೆಂಟ್, ಸವಿವರವಾಗಿ. ಸೊ ಎಷ್ಟರ ಮಟ್ಟಿಗೆ ಅಂದರೆ ಅಟ್ ಪ್ರೆಸೆಂಟ್ ನಮ್ಮ ಸಂವಿಧಾನ ತಿದ್ದುಪಡಿಗಳ ಮೂಲಕ ಟೋಟಲಿ ಈಗ ಪ್ರಸ್ತುತ 470 ವಿಧಿಗಳು, 25 ಭಾಗಗಳು ಮತ್ತು 12 ಶೆಡ್ಯೂಲ್ಗಳನ್ನು ಒಳಗೊಂಡಿದೆ. ಸಂವಿಧಾನ ಜಾರಿಗೆ ಬಂದಾಗ ಈ ಸಂಖ್ಯೆ 395 ವಿಧಿಗಳು, 22 ಭಾಗಗಳು ಮತ್ತು 8 ಶೆಡ್ಯೂಲ್ಗಳನ್ನು ಒಳಗೊಂಡಿತ್ತು. ಸೊ ಅದು ಇವತ್ತು ಇಷ್ಟು ಹೆಚ್ಚಾಗಿದೆ. ಅಂದರೆ ಇಷ್ಟೊಂದು ಸಮಗ್ರವಾದಂಥ ವಿಷಯಗಳನ್ನು ಒಳಗೊಂಡಿರೋದ್ರಿಂದ ಇದನ್ನು ನಾವು ಬೃಹತ್ತಾದಂತಹ ಲಿಖಿತ ಸಂವಿಧಾನ ಅಂತ ಕರಿತೇವೆ. ದೆನ್ ವಾಟ್ ಆರ್ ದ ರೀಸನ್ ಫಾರ್ ದಿಸ್ ಲೆಂದಿಯೆಸ್ಟ್ ಕಾನ್ಸ್ಟಿಟ್ಯೂಷನ್? ಸೊ ಇಷ್ಟು ಬೃಹದಾಕಾರದ ಸಂವಿಧಾನಕ್ಕೆ ಕಾರಣಗಳು ಏನೇನು ಅನ್ನೋದನ್ನು ನಾವು ಒಂದ್ಸರಿ ನೋಡಿದಾಗ, ಸೊ ಅನೇಕ ಕಾರಣಗಳು ಇದರಲ್ಲಿ ಕಂಡು ಬರ್ತವೆ. ಒಂದೊಂದಾಗಿ ನೋಡೋದಾದರೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್. ಸೊ ಭಾರತವನ್ನು ಉಪಖಂಡ ಅಂತ ಕರೀತಾರೆ. ಅಷ್ಟೊಂದು ವೈವಿಧ್ಯಮಯ ವಾತಾವರಣ, ವೈವಿಧ್ಯಮಯ ಸಂಸ್ಕೃತಿ, ವೈವಿಧ್ಯಮಯ ಭಾಷೆಗಳನ್ನು ಒಳಗೊಂಡಂತಹ ಭಾರತ, ಇದನ್ನು ಉಪಖಂಡ ಅಂತ ಕೂಡ ಕರೀತಾರೆ. ಸೊ ಹೀಗಾಗಿ ಇಷ್ಟೊಂದು ದೊಡ್ಡ ಪ್ರದೇಶಕ್ಕೆ, ವೈವಿಧ್ಯತೆಯನ್ನು ಹೊಂದಿದಂತಹ ಪ್ರದೇಶಕ್ಕೆ ಸುವ್ಯವಸ್ಥಿತವಾದಂತಹ ಆಡಳಿತವನ್ನು ಒದಗಿಸಬೇಕು ಅಂದರೆ ಪ್ರತಿಯೊಂದು ಅಂಶವನ್ನು ಕೂಡ ಸವಿವರವಾಗಿ ಲಿಖಿತ ರೂಪದಲ್ಲಿ ಸೇರಿಸಲ್ಪಡಬೇಕು ಅಂತ ನಮ್ಮ ಸಂವಿಧಾನ ಸೃಷ್ಟಿಕರ್ತರು ಪ್ರಯತ್ನ ಮಾಡಿದರು. ಸೊ ಇದರ ಒಂದು ಕೊಡುಗೆಯಾಗಿ ಅದು ಲೆಂದಿಯೆಸ್ಟ್ ಆಗಿದೆ. ದೆನ್ ಹಿಸ್ಟಾರಿಕಲ್ ಫ್ಯಾಕ್ಟರ್ಸ್. ಹಿಸ್ಟ್ರಿ ಆಫ್ ಮೇಕಿಂಗ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ನೋಡಿದಾಗ, ನಮ್ಮ ಸಂವಿಧಾನದ ಒಂದು ರಚನೆಯ ಇತಿಹಾಸವನ್ನು ನೋಡಿದಾಗ, ಅಥವಾ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಬೆಳೆದು ಬಂದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡಿದಾಗ, ಸೊ ಏನು ಬ್ರಿಟಿಷ್ ಆಡಳಿತದಲ್ಲಿ ಭಾರತವನ್ನು ಆಡಳಿತ ನಡೆಸ್ಕೊಳ್ಳೋದಕ್ಕೆ ಜಾರಿಗೆ ತಂದಂತಹ ಕಾಯ್ದೆಗಳು, ವಿಶೇಷವಾಗಿ 1935ರ ಕಾಯ್ದೆ ತುಂಬ ಸುದೀರ್ಘ ಅಂಶಗಳನ್ನು ಒಳಗೊಂಡಿತ್ತು. ಅದರ ಬಹಳಷ್ಟು ವಿಷಯಗಳನ್ನ ನಮ್ಮ ಪ್ರಸ್ತುತ ಸಂವಿಧಾನ ಒಳಗೊಂಡಿರೋದ್ರಿಂದ ಸೊ ಅದೂ ಕೂಡ ಒಂದು ಕಾರಣ ಆಗಿದೆ ಇಷ್ಟು ಸುದೀರ್ಘವಾದಂಥ ಸಂವಿಧಾನ ಆಗೋದಕ್ಕೆ. ದೆನ್ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಫಾರ್ ಬೋತ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ಸ್. ಸೊ ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಕೂಡ, ಸೊ ನಮ್ಮದು ಒಕ್ಕೂಟ ವ್ಯವಸ್ಥೆ ಆದರೂ ಕೂಡ, ಫೆಡರಲ್ ಸಿಸ್ಟಮ್ ಇದ್ದರೂ ಸಹ ಕೇಂದ್ರ ಮತ್ತು ರಾಜ್ಯಗಳಿಗೆ ಸೇರಿ ಒಂದೇ ಸಂವಿಧಾನ ಇದೆ. ರಾಜ್ಯಗಳಿಗೆ ಯಾವುದೇ ಕಾರಣಕ್ಕೂ ಪ್ರತ್ಯೇಕ ಸಂವಿಧಾನಗಳು ಇಲ್ಲ. ಸೊ ಹೀಗಾಗಿ ಅದರ ಗಾತ್ರ ದೊಡ್ಡದಾಗಿದೆ. ದೆನ್ ಡೊಮಿನೆನ್ಸ್ ಆಫ್ ಲೀಗಲ್ ಲ್ಯುಮಿನರೀಸ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂಥ ಸದಸ್ಯರು ಸಾಕಷ್ಟು ಕಾನೂನು ಪಂಡಿತರಾಗಿದ್ದರು, ಕಾನೂನು ಪರಿಣಿತರಾಗಿದ್ದರು. ಹೀಗಾಗಿ ಅವರು ಮುಂದಿನ ದಿನಗಳಲ್ಲಿ, ಭವಿಷ್ಯತ್ತಿನಲ್ಲಿ ಯಾವುದೇ ಕಾನೂನಾತ್ಮಕ ತೊಡಕುಗಳು ಬರಬಾರದು ಅನ್ನೋ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮುಂಚೆನೇ ಪ್ರತಿಯೊಂದು ಅಂಶವನ್ನು ಸವಿವರವಾಗಿ
ವಿವರಣೆಯನ್ನು ನೀಡಿದ್ದಕ್ಕೆ ಇಲ್ಲಿ ಏನಾಗಿದೆ, ನಮ್ಮ ಸಂವಿಧಾನದ ಗಾತ್ರ ದೊಡ್ಡದಾಗಿದೆ. ದೆನ್ ದ ಸೆಕೆಂಡ್ ಫ್ಯೂಚರ್ ಈಸ್ ಡ್ರಾನ್ ಫ್ರಮ್ ವೇರಿಯಸ್ ಸೋರ್ಸಸ್. ಸೊ ನಮ್ಮ ಸಂವಿಧಾನದ ಒಂದು ಏನು ಅಂಶಗಳಿದಾವಲ್ಲ, ಬಹಳಷ್ಟು ಅಂಶಗಳನ್ನು ಬೇರೆ ಬೇರೆ ಮೂಲಗಳಿಂದ ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಇಟ್ ಈಸ್ ರ್ಯಾನ್ಸಾಕಿಂಗ್ ಆಫ್ ಆಲ್ ದ ವೆಲ್ ನೋನ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಇಡೀ ಜಗತ್ತಿನಲ್ಲಿ ಏನು ವೆಲ್ ನೋನ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಏನು ಕರಿತೀವಿ, ಗುರುತಿಸಲ್ಪಟ್ಟಂತಹ ಅತಿ ಪ್ರಮುಖ ಸಂವಿಧಾನಗಳಿಂದ ದರೋಡೆ ಮಾಡಲಾಗಿದೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಉತ್ತಮ ಅಂಶಗಳನ್ನು ನಾವು ಬೇರೆ ಬೇರೆ ದೇಶದ ಸಂವಿಧಾನಗಳಿಂದ ಹೆಕ್ಕಿ ತೆಗೆದುಕೊಂಡಿದ್ದೇವೆ. ಹೀಗಾಗಿ ಸೊ ನಮ್ಮ ಸೋರ್ಸಸ್ ಪ್ರಮಾಣ ಜಾಸ್ತಿ ಇದೆ. ಇಲ್ಲಿ ಎಕ್ಸಾಂಪಲ್ ಹೇಳೋದಾದರೆ ಸ್ಟ್ರಕ್ಚರಲ್ ಪಾರ್ಟ್ ಬಂದುಬಿಟ್ಟು ಫುಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅದರಿಂದ ತೆಗೆದುಕೊಳ್ಳಲಾಗಿದೆ. ಫಿಲಾಸಫಿಕಲ್ ಪಾರ್ಟ್ ಏನು ನಾವು ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ಸ್ ಅಂತ ಏನು ಕರಿತೀವಿ, ಆ ಭಾಗಗಳನ್ನು ಅಮೆರಿಕ ಮತ್ತು ಐರಿಷ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಇನ್ನು ಪೊಲಿಟಿಕಲ್ ಪಾರ್ಟ್, ಸೊ ರಾಜಕೀಯ ಭಾಗವನ್ನು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕ್ಯಾಬಿನೆಟ್ ಸಿಸ್ಟಮ್ ಆಗಿರ್ಬೋದು, ಪಾರ್ಲಿಮೆಂಟ್ರಿ ಟೈಪ್ ಆಫ್ ಗೌರ್ಮೆಂಟ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಬ್ರಿಟಿಷ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಸೊ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಅಂಶಗಳನ್ನು ಯಾವ್ಯಾವ ದೇಶದ ಸಂವಿಧಾನದಿಂದ ಅಥವಾ ಆಡಳಿತ ಪದ್ಧತಿಗಳಿಂದ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಒಂದ್ಸರಿ ನೋಡೋದಾದರೆ, ಎಸ್ ವಿ ಕ್ಯಾನ್ ಗ್ಲಾನ್ಸ್ ಒನ್ಸ್. ಸೊ ಬ್ರಿಟನ್ ಸಂವಿಧಾನದಿಂದ ಪಾರ್ಲಿಮೆಂಟ್ರಿ ಗೌರ್ಮೆಂಟ್, ರೂಲ್ ಆಫ್ ಲಾ, ಲೆಜಿಸ್ಲೇಟಿವ್ ಪ್ರೊಸೀಜರ್, ಸಿಂಗಲ್ ಸಿಟಿಜನ್ಶಿಪ್. ಸೊ ಪಾರ್ಲಿಮೆಂಟ್ರಿ ಗೌರ್ಮೆಂಟ್ ಸಂಸದೀಯ ಸರ್ಕಾರ, ರೂಲ್ ಆಫ್ ಲಾ ಕಾನೂನಿನ ಆಳ್ವಿಕೆ, ಲೆಜಿಸ್ಲೇಟಿವ್ ಪ್ರೊಸೀಜರ್ ಸೊ ಏನು ಶಾಸನ ರಚನಾ ಪ್ರಕ್ರಿಯೆ, ಸಿಂಗಲ್ ಸಿಟಿಜನ್ಶಿಪ್ ಏಕಪೌರತ್ವ, ಕ್ಯಾಬಿನೆಟ್ ಸಿಸ್ಟಮ್ ಕ್ಯಾಬಿನೆಟ್ ಪದ್ಧತಿ, ದೆನ್ ಪ್ರೆರೋಗೇಟಿವ್, ರಿಟ್ಸ್ ಸೊ ಏನು ರಿಟ್ಗಳು ಅಂತ ಕರಿತೀವಿ ಅದು, ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಪಾರ್ಲಿಮೆಂಟರಿ ಸೌಲಭ್ಯಗಳು, ಬೈಕ್ಯಾಮರಲಿಸಮ್ ದ್ವಿಶಾಸಕಾಂಗ ಪದ್ಧತಿ. ಸೊ ಇವೆಲ್ಲವುಗಳನ್ನು ಬ್ರಿಟನ್ನಿಂದ ತೆಗೆದುಕೊಂಡಿದ್ದೀವಿ. ಐರ್ಲೆಂಡಿಂದ ಎರವಲು ಪಡೆದಂತಹ ಅಂಶಗಳು ಯಾವ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ರಾಜ್ಯ ನಿರ್ದೇಶಕ ತತ್ವಗಳು, ಮೆಥಡ್ ಆಫ್ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ರಾಷ್ಟ್ರಪತಿಯ ಚುನಾವಣಾ ವಿಧಾನ, ದೆನ್ ಮೆಂಬರ್ಸ್ ನಾಮಿನೇಷನ್ ಟು ದಿ ರಾಜ್ಯಸಭಾ ಬೈ ದಿ ಪ್ರೆಸಿಡೆಂಟ್. ಸೊ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಕೆಲ ಸದಸ್ಯರನ್ನು ನಾಮಕರಣ ಮಾಡತಕ್ಕಂತಹ ವಿಧಾನ, ಇವೆಲ್ಲವನ್ನು ಐರ್ಲೆಂಡ್ ಸಂವಿಧಾನದಿಂದ ಪಡೆದಿದ್ದೇವೆ. ದೆನ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಿಂದ ಪಡೆದಂತಹ ಅಂಶಗಳು ಯಾವ್ಯಾವ ಅಂದರೆ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ರಾಷ್ಟ್ರಪತಿಯನ್ನು ತೆಗೆದುಹಾಕ್ತಕ್ಕಂತಹ ಮಹಾಭಿಯೋಗ ಪದ್ಧತಿ, ಫಂಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು, ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಜಡ್ಜಸ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನ, ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು, ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗ ವಿಮರ್ಶೆ ಅಧಿಕಾರ, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಸೊ ನ್ಯಾಯಾಂಗದ ಸ್ವಾತಂತ್ರ್ಯ, ದೆನ್ ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಏನು ಪೂರ್ವ ಪೀಠಿಕೆ ಅಂತ ಕರಿತೀವಿ. ಇವೆಲ್ಲ ಅಂಶಗಳನ್ನು ನಾವು USA ಎರವಲು ಪಡ್ಕೊಂಡಿದ್ದೀವಿ. ದೆನ್ ಕೆನಡಾ ಸಂವಿಧಾನದಿಂದ ಕಂಟ್ರಿಫ್ಯೂಗಲ್ ಫಾರ್ಮ್ ಆಫ್ ಫೆಡರಲಿಸಮ್ ವೇರ್ ದ ಸೆಂಟರ್ ಇಸ್ ಸ್ಟ್ರಾಂಗರ್ ದೆನ್ ದ ಸ್ಟೇಟ್ಸ್. ಸೊ ಕೇಂದ್ರ ಬಲಿಷ್ಠವಾಗಿದ್ದು ರಾಜ್ಯಗಳು ದುರ್ಬಲವಾಗಿರ್ತಕ್ಕಂತಹ ಒಕ್ಕೂಟ ಪದ್ಧತಿಯನ್ನು ನಾವು ಕೆನಡಾದಿಂದ ತೆಗೆದುಕೊಂಡಿದ್ದೀವಿ. ದೆನ್ ರೆಸಿಡ್ಯೂರಿ ಪವರ್ಸ್ ವೆಸ್ಟ್ ವಿತ್ ದ ಸೆಂಟರ್. ಸೊ ಏನು ನಾವು ಅಧಿಕಾರ ಹಂಚಿಕೆ ಮಾಡುವಾಗ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಮಾಡಿ ಉಳಿದ ವಿಷಯಗಳನ್ನು ಶೇಷಾಧಿಕಾರಗಳು ಅಂತ ಏನು ಕರಿತೀವಿ ಅವುಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿದೆ ಕೆನಡಾವನ್ನು ಮಾದರಿಯಾಗಿಟ್ಟುಕೊಂಡು. ದೆನ್ ಸೆಂಟರ್ ಅಪಾಯಿಂಟ್ಸ್ ದ ಗವರ್ನರ್ಸ್ ಅಟ್ ದ ಸ್ಟೇಟ್ಸ್ ರಾಜ್ಯಗಳಲ್ಲಿರ್ತಕ್ಕಂತಹ ರಾಜ್ಯಪಾಲರನ್ನ ನೇಮಕ ಮಾಡುವ ಅಧಿಕಾರವನ್ನು ಕೇಂದ್ರಕ್ಕೆ ಕೊಟ್ಟಿರುವುದು ಕೆನಡಾ ಮಾದರಿ. ಅಡ್ವೈಸರಿ ಜುರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಕೇಂದ್ರದ ಆಡಳಿತಕ್ಕೆ ರಾಷ್ಟ್ರಪತಿಯವರಿಗೆ ಕೆಲವೊಂದು ಸಂದರ್ಭದಲ್ಲಿ ಸಲಹೆ ನೀಡುವ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಸೊ ಇದನ್ನು ಕೂಡ ನಾವು ಕೆನಡಾದಿಂದ ಪಡೆದುಕೊಂಡಿದ್ದೇವೆ. ದೆನ್ ಆಸ್ಟ್ರೇಲಿಯಾ ಆಡಳಿತ ಪದ್ಧತಿಯಿಂದ ಪಡೆದುಕೊಂಡಿರೋದೇನು ಅಂದರೆ ಕಾನ್ಸೆಪ್ಟ್ ಆಫ್ ಕಾಂಕರೆಂಟ್ ಲಿಸ್ಟ್ ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿಯಲ್ಲಿದ್ದಂಥ ವಿಷಯಗಳ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಕಾನೂನು ರಚಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ದೆನ್ ಆರ್ಟಿಕಲ್ 108 ದಟ್ ಈಸ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಟೂ ಹೌಸಸ್. ಸೊ ಏನು ಕೇಂದ್ರ ಶಾಸಕಾಂಗದ ಲೋಕಸಭೆ ಮತ್ತು ರಾಜ್ಯಸಭೆ ಮಧ್ಯೆ ಏನಾದರೂ
ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಗೊಂದಲಗಳು ಭಿನ್ನಾಭಿಪ್ರಾಯಗಳು ಬಂದಾಗ ಜಂಟಿ ಅಧಿವೇಶನಕ್ಕೆ ಅವಕಾಶ ಕೊಡ್ತಕ್ಕಂತಹ 108ನೇ ವಿಧಿ ಏನಿದೆಯಲ್ಲ ಅದನ್ನು ಕೂಡ ನಾವು ಆಸ್ಟ್ರೇಲಿಯಾದಿಂದ ಎರವಲು ಪಡ್ಕೊಂಡಿದ್ದೇವೆ. ದೆನ್ ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್, ಸೊ ವಾಣಿಜ್ಯ ಮತ್ತು ವ್ಯಾಪಾರದ ಸ್ವಾತಂತ್ರ್ಯವನ್ನು ಕೂಡ ಆಸ್ಟ್ರೇಲಿಯಾದಿಂದ ಎರವಲು ಪಡ್ಕೊಂಡಿದ್ದೇವೆ. ದೆನ್ USSR ಅಂದರೆ ಪ್ರಸ್ತುತ ಈಗಿನ ರಷ್ಯಾದಿಂದ ಏನನ್ನು ನಾವು ಪಡ್ಕೊಂಡಿದ್ದೇವೆ ಎರವಲು ಅಂದರೆ ಫಂಡಮೆಂಟಲ್ ಡ್ಯೂಟೀಸ್, ಸೊ ಮೂಲತಃ ಕರ್ತವ್ಯಗಳು. ಸೊ ಇದು ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ಆಮೇಲೆ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ರಷ್ಯಾವನ್ನು ಮಾದರಿಯಾಗಿಟ್ಕೊಂಡು. ದೆನ್ ದ ಐಡಿಯಲ್ಸ್ ಆಫ್ ಜಸ್ಟಿಸ್, ಸೊ ನ್ಯಾಯದ ಪರಿಕಲ್ಪನೆ, ವಿಶೇಷವಾಗಿ ದ ಜಸ್ಟಿಸ್ ರಿಗಾರ್ಡಿಂಗ್ ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಎಕ್ಸ್ಪ್ರೆಸ್ಡ್ ಇನ್ ದ ಪ್ರಿಯಾಂಬಲ್. ಏನು ನಾವು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನ್ಯಾಯ, ಅದು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಿಕೊಡುವ ಉದ್ದೇಶವನ್ನು ನಮ್ಮ ಸಂವಿಧಾನ ಹೊಂದಿದೆ ಅಂತ ಪೂರ್ವ ಪೀಠಿಕೆಯಲ್ಲಿ ಹೇಳಲಾಗುತ್ತೋ ಅದನ್ನು ನಾವು ರಷ್ಯಾದಿಂದ ಪಡ್ಕೊಂಡಿದ್ದೇವೆ. ದೆನ್ ಫ್ರಾನ್ಸ್ನಿಂದ ಕಾನ್ಸೆಪ್ಟ್ ಆಫ್ ರಿಪಬ್ಲಿಕ್, ಗಣರಾಜ್ಯ. ಅಗೇನ್ ಇದು ಕೂಡ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಬರ್ತಕ್ಕಂಥ ಅಂಶ. ಅಂದರೆ ಒಂದು ನಮ್ಮ ದೇಶದ ಮುಖ್ಯಸ್ಥನನ್ನು ಪರೋಕ್ಷವಾಗಿ ಜನತೆಯ ಆರಿಸೋದ್ರಿಂದ ನಮ್ಮ ದೇಶವನ್ನು ರಿಪಬ್ಲಿಕ್ ಕಂಟ್ರಿ ಅಂತ ನಾವು ಕರಿತೀವಿ. ಸೊ ಈ ರಿಪಬ್ಲಿಕ್ ಅನ್ನೋ ಕಾನ್ಸೆಪ್ಟನ್ನು ಫ್ರಾನ್ಸ್ನಿಂದ ಪಡೆಯಲಾಗಿದೆ. ದೆನ್ ಐಡಿಯಲ್ಸ್ ಆಫ್ ಲಿಬರ್ಟಿ, ಇಕ್ವಾಲಿಟಿ ಆ್ಯಂಡ್ ಫೆಟರ್ನಿಟಿ, ಏನು ಇವುಗಳನ್ನು ನಾವು ಫ್ರಾನ್ಸ್ ಕ್ರಾಂತಿಯ ಸ್ಲೋಗನ್ಗಳು ಅಂತ ಕರಿತೇವೆ. ಸೊ ಇವುಗಳನ್ನು ನಾವು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ ಫ್ರಾನ್ಸನ್ನು ಮಾದರಿಯಾಗಿಟ್ಕೊಂಡು. ಓಕೆ, ಸೊ ದೀಸ್ ಆರ್. ದೆನ್ ಜರ್ಮನಿಯಿಂದ ಫಂಡಮೆಂಟಲ್ ರೈಟ್ಸ್ ಆರ್ ಸಸ್ಪೆಂಡೆಡ್ ಡ್ಯೂರಿಂಗ್ ಎಮರ್ಜೆನ್ಸಿ. ಸೊ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರೈಟ್ ಟು ಲೈಫ್, ಒಂದು ಜೀವಿಸುವ ಹಕ್ಕನ್ನು ಬಿಟ್ಟು ಉಳಿದೆಲ್ಲ ಹಕ್ಕುಗಳನ್ನು ನಿಷೇಧಿಸುವ ಅಥವಾ ಸಸ್ಪೆಂಡ್ ಮಾಡುವ ಹಕ್ಕು, ಒಂದು ಅವಕಾಶ ಸಂವಿಧಾನದಲ್ಲಿ ಇದೆ ಡ್ಯೂರಿಂಗ್ ದ ಎಮರ್ಜೆನ್ಸಿ. ಸೊ ಅದನ್ನು ಯಾವ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ ಅಂದರೆ ಜರ್ಮನಿಯಿಂದ. ದೆನ್ ಸೌತ್ ಆಫ್ರಿಕಾದಿಂದ ಎಲೆಕ್ಷನ್ ಆಫ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಸದಸ್ಯರ ಒಂದು ಚುನಾವಣಾ ಪದ್ಧತಿಯನ್ನು, ದೆನ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ತಿದ್ದುಪಡಿ ವಿಧಾನವನ್ನು ಸೌತ್ ಆಫ್ರಿಕಾದಿಂದ ಎರವಲು ಪಡ್ಕೊಂಡಿದ್ದೀವಿ. ಜಪಾನಿಂದ ದ ಕಾನ್ಸೆಪ್ಟ್ ಆಫ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಸೊ ಇದನ್ನು ನಾವು ಎರವಲು ಪಡ್ಕೊಂಡಿದ್ದೇವೆ. ದೆನ್ ದ ಥರ್ಡ್ ಫ್ಯೂಚರ್ ಈಸ್ ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಸೊ ನಮ್ಮ ಸಂವಿಧಾನ ಹೇಗಿದೆ ಅಂದರೆ ಇಟ್ ಈಸ್ ದ ಬ್ಲೆಂಡ್ ಆಫ್ ಬೋತ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ, ಅಂದರೆ ಕಾಠಿಣ್ಯತೆ ಮತ್ತು ನಮ್ಯತೆಯ ಒಂದು ಮಿಶ್ರಣ ಆಗಿದೆ ನಮ್ಮ ಸಂವಿಧಾನ. ಅಂದರೆ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಹೇಳಿ, ಇಟ್ ರಿಕ್ವೈರ್ಸ್ ಅ ಸ್ಪೆಷಲ್ ಪ್ರೊಸೀಜರ್ ಫಾರ್ ಇಟ್ಸ್ ಅಮೆಂಡ್ಮೆಂಟ್. ಎಕ್ಸಾಂಪಲ್ ಅಂದರೆ ಇದಕ್ಕೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ರಿಜಿಡ್ ಕಾನ್ಸ್ಟಿಟ್ಯೂಷನ್, ಯಾಕಂದರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ತುಂಬ ಕಠಿಣ ವಿಧಾನವನ್ನು ಅನುಸರಿಸಲಾಗತ್ತೆ. ಇನ್ನು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅಮೆಂಡೆಡ್ ಇನ್ ದ ಸೇಮ್ ಮ್ಯಾನರ್ ಆ್ಯಸ್ ದ ಆರ್ಡಿನರಿ ಲಾಸ್, ಅಂದರೆ ಸಾಮಾನ್ಯ ಕಾನೂನುಗಳನ್ನು ತಿದ್ದುಪಡಿ ಮಾಡುವ ರೀತಿ ತಿದ್ದುಪಡಿ ಮಾಡಿಬಿಡ್ತಾರೆ, ಅಂಥ ಸಂವಿಧಾನವನ್ನು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅದಕ್ಕೆ ಲಂಡನ್ ಸಂವಿಧಾನ ಉದಾಹರಣೆ ಕೊಡ್ಬೋದು ನಾವು. ಬಟ್ ನಮ್ಮ ಸಂವಿಧಾನ ಹೇಗಿದೆ ಅಂದರೆ ಇಟ್ ಈಸ್ ದ ಬ್ಲೆಂಡ್ ಆಫ್ ಬೋತ್, ಇಟ್ ಈಸ್ ನೈದರ್ ರಿಜಿಡ್ ನಾರ್ ಫ್ಲೆಕ್ಸಿಬಲ್ ಬಟ್ ಸಿಂಥಸಿಸ್ ಆಫ್ ಬೋತ್. ಸೊ ಎರಡರ ಒಂದು ಮಿಶ್ರಣ ರೂಪದಲ್ಲಿ ನಮ್ಮ ಸಂವಿಧಾನ ಇದೆ. ಸೊ ಅದು ಹೇಗೆ ಅನ್ನೋದನ್ನು ನಾವು ಸ್ವಲ್ಪ ವಿವರಿಸೋದಾದರೆ, ಸಂವಿಧಾನ ತಿದ್ದುಪಡಿಯ ಅಧಿಕಾರ ಪಾರ್ಲಿಮೆಂಟ್ಗೆ ಏನಿದೆ ಅದನ್ನು ಸೂಚಿಸತಕ್ಕಂಥ ವಿಧಿ 368ನೇ ವಿಧಿ. ಸೊ ಇಟ್ ಪ್ರೊವೈಡ್ಸ್ ಫಾರ್ 2 ಟೈಪ್ಸ್ ಆಫ್ ಅಮೆಂಡ್ಮೆಂಟ್ಸ್. ಸೊ 2 ತೆರನಾದಂಥ ತಿದ್ದುಪಡಿಗೆ ಅವಕಾಶಗಳನ್ನ ಕೊಡುತ್ತೆ. ಒಂದು ಬೈ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್. ಸೊ 2/3 ಮೆಜಾರಿಟಿ ಅಂತ ಕರಿತೇವೆ ಸ್ಪೆಷಲ್ ಮೆಜಾರಿಟಿ ಅಂತ ಅಂದರೆ. ಸೊ ಇಲ್ಲಿ 2 ಮನೆಗಳಿಂದ ಸ್ಪೆಷಲ್ ಮೆಜಾರಿಟಿ, 2 ಮನೆಗಳಲ್ಲಿ ಏನು ಹಾಜರಾಗಿರ್ತಕ್ಕಂಥ ಸದಸ್ಯರಲ್ಲಿ 2/3 ಮೆಜಾರಿಟಿ ಮೆಂಬರ್ಸ್ ಇದು ಕೊಟ್ಟರೆ, ಮೆಜಾರಿಟಿಯನ್ನು ಕೊಟ್ಟರೆ, ಬಹುಮತವನ್ನು ಕೊಟ್ಟರೆ ಪಾಸ್ ಮಾಡ್ಬೋದು ಅಂಥದ್ದು ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ. ಇನ್ನೊಂದು some other provisions can be amended by the special majority of the parliament with the ratification by the half of the total states. ಸೊ ನಮ್ಮ ದೇಶದಲ್ಲಿ ಏನು ಅಸ್ತಿತ್ವದಲ್ಲಿ ಇರ್ತವೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳಿಂದ ಅಂಗೀಕಾರವನ್ನು ಪಡೆಯಬೇಕು ಕೆಲವು ಪ್ರೊವಿಷನ್ಗಳನ್ನು, ನಮ್ಮ ಸಂವಿಧಾನದ ಕೆಲವು ಪ್ರೊವಿಷನ್ಗಳನ್ನು ತಿದ್ದುಪಡಿ ಮಾಡುವುದಕ್ಕೆ. ಅಂದರೆ ಕೆಲವೊಂದಕ್ಕೆ ಕೇವಲ ಸ್ಪೆಷಲ್ ಮೆಜಾರಿಟಿ, ಇನ್ನು ಕೆಲವುದಕ್ಕೆ ವಿಶೇಷವಾದಂಥ ಅಂದರೆ ರಾಜ್ಯಗಳ ಅಂಗೀಕಾರ ಕೂಡ, ಅಂದರೆ ಇಲ್ಲಿ ಮಹತ್ವದ ವಿಷಯಗಳನ್ನು ಈ ಭಾಗದಲ್ಲಿ ಸೇರಿಸಿರ್ತಾರೆ, ಅಂಥವುಗಳನ್ನ ಸುಲಭವಾಗಿ ತಿದ್ದುಪಡಿ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ
ಕಠಿಣ ಅಂದರೆ ರಾಜ್ಯಗಳ ಒಪ್ಪಿಗೆಯನ್ನು ಪಡ್ಕೊಳ್ತಕ್ಕಂತಹ ವಿಧಾನವನ್ನು ಅನುಸರಿಸಲಾಗುತ್ತೆ. ಸೊ ಇವುಗಳನ್ನು ಬಿಟ್ಟು ಇನ್ನೂ ಒಂದಿದೆ ಏನಂದರೆ ಇನ್ನು ಕೆಲವು ಪ್ರೊವಿಷನ್ಗಳಿದ್ದಾವೆ. ಅವು ಹೇಗಿದ್ದಾವೆ ಅಂದರೆ ದೀಸ್ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್ ಬೈ ಎ ಸಿಂಪಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ಇನ್ ದ ಸೇಮ್ ಮ್ಯಾನರ್ ದಟ್ ಆರ್ಡಿನರಿ ಲೆಜಿಸ್ಲೇಟಿವ್ ಪ್ರೊಸೆಸ್. ಸೊ ಏನು ಸಾಮಾನ್ಯ ಕಾನೂನುಗಳನ್ನು ಶಾಸಕಾಂಗ ರಚನೆ ಮಾಡುತ್ತೆ, ಅದೇ ರೀತಿ ಈ ಒಂದು ಅಂಶಗಳನ್ನು ತಿದ್ದುಪಡಿ ಮಾಡಿಬಿಡ್ಬೋದು. ಈವನ್ ಸೊ ಈ ತರಹದ ಪ್ರೊವಿಷನ್ಗಳ ಒಂದು ಬದಲಾವಣೆ ಏನಾಗ್ತವೆ ಸಂವಿಧಾನದಲ್ಲಿ, ಅವುಗಳನ್ನು ತಿದ್ದುಪಡಿ ಅಂತಲೂ ಕೂಡ ಕನ್ಸಿಡರ್ ಮಾಡಲ್ಲ 368ನೇ ವಿಧಿಯಲ್ಲಿ. ಯಾಕಂದರೆ ಅವು ಸರಳ ಬಹುಮತದ ಮೂಲಕ ಅವು ಬದಲಾವಣೆಗಳು ಆಗಿ ಹೋಗ್ತವೆ. ಸೊ ಈ ಮೂರು ಅಂಶಗಳನ್ನ ನೋಡಿದಾಗ ನಮಗೇನು ಅನಿಸುತ್ತೆ, ಎಸ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಬ್ಲೆಂಡ್ ಆಫ್ ದ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂತ ಕರಿತೇವೆ. ದೆನ್ ಫೋರ್ತ್ ಫೀಚರ್ ಈಸ್ ಫೆಡರಲ್ ಸಿಸ್ಟಮ್ ವಿತ್ ಯುನಿಟರಿ ಬಯಾಸ್. ಸೊ ಇದು ಅತಿ ಪ್ರಮುಖ ಲಕ್ಷಣ ನಮ್ಮ ಸಂವಿಧಾನದ್ದು, ಅತ್ಯಂತ ವಿಶಿಷ್ಟ ಲಕ್ಷಣ. ಸೊ ಇಂಡಿಯಾ ಈಸ್ ಎ ಫೆಡರಲ್ ಸಿಸ್ಟಮ್ ವಿತ್ ಯುನಿಟರಿ ಬಯಾಸ್. ಸೊ ಭಾರತ ಖಂಡಿತ ಒಕ್ಕೂಟ ವ್ಯವಸ್ಥೆ ಹೌದು, ಆದರೆ ಏಕಾತ್ಮಕ ಲಕ್ಷಣಗಳನ್ನು ಹೊಂದಿದಂತಹ ಒಕ್ಕೂಟ ಪದ್ಧತಿ ಅಂತ ಕರಿತೇವೆ ನಾವು. ಯಾಕೆ? ವೈ? ಬಿಕಾಸ್ ದ ಟರ್ಮ್ ಫೆಡರೇಷನ್ ಹ್ಯಾಸ್ ನೋವೇರ್ ಬೀನ್ ಯೂಸ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಒಕ್ಕೂಟ ಅನ್ನುವ ಪದ್ಧತಿಯನ್ನು ಎಲ್ಲೂ ಕೂಡ ಬಳಸಲಾಗಿಲ್ಲ. ಓನ್ಲಿ ದ ಆರ್ಟಿಕಲ್ 1 ಡಿಸ್ಕ್ರೈಬ್ಸ್ ಇಂಡಿಯಾ ಆಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ವಿಚ್ ಇಂಪ್ಲೈಸ್ ಟೂ ಥಿಂಗ್ಸ್. ಸೊ ಇಲ್ಲಿ ಆರ್ಟಿಕಲ್ 1 ಏನು ಹೇಳುತ್ತೆ ಅಂದರೆ ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಒಂದು ಒಕ್ಕೂಟ ಅಂತ ಹೇಳುತ್ತೆ. ಸೊ ಇದು ನಮಗೆ ಎರಡು ಅಂಶಗಳನ್ನು ಕ್ಲಿಯರ್ ಮಾಡುತ್ತೆ. ಏನೇನು? ಸೊ ಇಂಡಿಯನ್ ಫೆಡರೇಷನ್ ಈಸ್ ನಾಟ್ ದ ರಿಸಲ್ಟ್ ಆಫ್ ಆ್ಯನ್ ಅಗ್ರಿಮೆಂಟ್ ಬೈ ದ ಸ್ಟೇಟ್ಸ್. ಸೊ ಭಾರತದ ಒಕ್ಕೂಟ ರಾಜ್ಯಗಳ ನಡುವೆ ಏರ್ಪಟ್ಟಂಥ ಒಂದು ಅಗ್ರಿಮೆಂಟ್ ಅಥವಾ ಒಪ್ಪಂದದಿಂದ ಹುಟ್ಟಿದಂಥದ್ದಲ್ಲ, ಸೃಷ್ಟಿಯಾದಂಥದ್ದಲ್ಲ. ಅದೇ ಅಮೇರಿಕಾದಲ್ಲಿ ನೋಡಿ, ಅಮೇರಿಕನ್ ಫೆಡರೇಷನ್ನು ಅಲ್ಲಿ ಇರ್ತಕ್ಕಂಥ 50 ರಾಜ್ಯಗಳ ನಡುವೆ ಆದಂತಹ ಒಂದು ಒಪ್ಪಂದದ ಮೂಲಕ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅನ್ನೋ ಒಂದು ಫೆಡರೇಷನ್ ರಚನೆ ಆಗಿದೆ. ಬಟ್ ಭಾರತದಲ್ಲಿ ರಾಜ್ಯಗಳ ನಡುವಿನ ಅಗ್ರಿಮೆಂಟ್ ಮೂಲಕ ಇಂಡಿಯನ್ ಫೆಡರೇಷನ್ ಹುಟ್ಟಿಕೊಂಡಿಲ್ಲ. ಒಂದು ಅಂಶ. ಇನ್ನೊಂದು ಅಂಶ, ನೋ ಸ್ಟೇಟ್ ಹ್ಯಾಸ್ ದ ರೈಟ್ ಟು ರೆಸೀಡ್ ಫ್ರಮ್ ದ ಫೆಡರೇಷನ್. ಸೊ ಯಾವುದೇ ರಾಜ್ಯಕ್ಕೂ, ಭಾರತದ ಯಾವುದೇ ರಾಜ್ಯಕ್ಕೆ ಭಾರತದ ಒಕ್ಕೂಟವನ್ನು ಬಿಟ್ಟು ಹೊರಗೆ ಹೋಗ್ತಕ್ಕಂತಹ ಅಧಿಕಾರ ಇಲ್ಲ, ಹಕ್ಕು ಇಲ್ಲ. ಸೊ ಈ ಒಂದು ಅಂಶಗಳ ಮೂಲಕ, ಈ ಅಂಶಗಳ ಆಧಾರದ ಮೇಲೆ ನಮ್ಮ ಸಂವಿಧಾನವನ್ನು ನಾವು ಏನಂತ ವರ್ಣಿಸ್ಬೋದು ಅಂದರೆ ಇಟ್ಸ್ ಎ ಫೆಡರಲ್ ಇನ್ ಫಾರ್ಮ್ ಆಫ್ ಇನ್ ದ ಫಾರ್ಮ್ ಬಟ್ ಯುನಿಟರಿ ಇನ್ ದ ಸ್ಪಿರಿಟ್. ಸೊ ಮೇಲ್ನೋಟಕ್ಕೆ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿದೆ, ಬಟ್ ಒಳಗಡೆ ಇದು ಇಟ್ಸ್ ಸ್ಪಿರಿಟ್ ಈಸ್ ಇನ್ ದ ಫಾರ್ಮ್ ಆಫ್ ಯುನಿಟರಿ. ಸೊ ಏಕಾತ್ಮಕ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ನಾವು. ಸೊ ಈ ಆಧಾರದ ಮೇಲೆ ಬೇರೆ ಬೇರೆ ರಾಜಕೀಯ ತಜ್ಞರು, ಸಂವಿಧಾನ ತಜ್ಞರು ಏನು ಮಾಡ್ತಾರೆ, ನಮ್ಮ ಏನು ಫೆಡರಲ್ ಸಿಸ್ಟಮನ್ನು ತಮ್ಮದೇ ಆದಂಥ ರೀತಿಯಲ್ಲಿ ವರ್ಣಿಸ್ತಾರೆ. KC ವೇರ್ ಅವರು ಏನು ಹೇಳ್ತಾರೆ ಅಂದರೆ ಇಟ್ಸ್ ಎ ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತ, ಅಂದರೆ ಅರೆ ಒಕ್ಕೂಟ ಪದ್ಧತಿ ಅಂತ ಕರೀತಾರೆ. ಹಾಗೆ ಮಾರಿಸ್ ಜಾನ್ಸ್ ಅವರು ಏನು ಹೇಳ್ತಾರೆ ಅಂದರೆ ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ, ಅಂದರೆ ಚೌಕಾಸಿ ಒಕ್ಕೂಟ ಪದ್ಧತಿ ಅಂತ ವರ್ಣಿಸ್ತಾರೆ. ಹಾಗೆ ಗ್ರಾನ್ವಿಲ್ಲೆ ಆಸ್ಟಿನ್, ಸಂವಿಧಾನ ತಜ್ಞರಾದಂಥ ಗ್ರಾನ್ವಿಲ್ಲೆ ಆಸ್ಟಿನ್ ಅವರು ಇಟ್ಸ್ ಎ ಕೋಆಪರೇಟಿವ್ ಫೆಡರಲಿಸಮ್ ಅಂತ, ಸಹಕಾರ ಒಕ್ಕೂಟ ಪದ್ಧತಿ ಅಂತ ನಮ್ಮ ಪದ್ಧತಿಯನ್ನು ವರ್ಣಿಸ್ತಾರೆ. ಹಾಗೆ ಐವರ್ ಜೆನ್ನಿಂಗ್ಸ್ ಅವರು ಫೆಡರೇಷನ್ ವಿತ್ ದ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ, ಅಂದರೆ ಹೆಚ್ಚು ಕೇಂದ್ರೀಕರಣಕ್ಕೆ ಒಳಪಟ್ಟಂತಹ ಒಂದು ಒಕ್ಕೂಟ ಅಂತ ಹೇಳಿ ವರ್ಣಿಸ್ತಾರೆ. ಸೊ ದೆನ್ ವಾಟ್ ಆರ್ ದಿ ಫೆಡರಲ್ ಫ್ಯೂಚರ್ಸ್ ಆಫ್ ಅವರ್ ಸಿಸ್ಟಮ್ ಆರ್ ಫೆಡರಲ್ ಸಿಸ್ಟಮ್? ಸೊ ಹಾಗಿದ್ರೆ ನಮ್ಮ ಏನು ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ, ಇದಕ್ಕೆ ಇದರಲ್ಲಿರ್ತಕ್ಕಂತಹ ಫೆಡರಲ್ ಫ್ಯೂಚರ್ಸ್, ಒಕ್ಕೂಟ ಲಕ್ಷಣಗಳು ಏನೇನಿದಾವೆ ಅನ್ನೋದನ್ನು ನೋಡೋದಾದರೆ, ಸೊ ಮೊದಲನೇದು ಟು ಗೌರ್ಮೆಂಟ್ಸ್ ಸಿಸ್ಟಮ್. ಸೊ ದ್ವಿ ಸರ್ಕಾರ ಅಂತ ಕರಿತೀವಿ, ಅಥವಾ ಎರಡು ಸರ್ಕಾರಗಳು ಅಸ್ತಿತ್ವದಲ್ಲಿದ್ದಾವೆ. ಒಂದು ಕೇಂದ್ರ ಸರ್ಕಾರ, ನ್ಯಾಷನಲ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್, ಇನ್ನೊಂದು ಕಡೆಗೆ ಸ್ಟೇಟ್ ಗೌರ್ಮೆಂಟ್ಸ್. ಸೊ ಎರಡು ಸರ್ಕಾರಗಳು ಇರೋದ್ರಿಂದ ಇದನ್ನು ನಾವು ಒಕ್ಕೂಟ ಪದ್ಧತಿ ಅಂತ ಕರಿತೇವೆ. ದೆನ್ ಸೆಕೆಂಡ್ ಫೀಚರ್ ಈಸ್ ಡಿವಿಷನ್ ಆಫ್ ಪವರ್ಸ್, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ, ಅಂದರೆ ಒಕ್ಕೂಟ ಮತ್ತು ರಾಜ್ಯಗಳ ಮಧ್ಯೆ, ಬಿಟ್ವೀನ್ ಫೆಡರಲ್ ಆ್ಯಂಡ್ ಸ್ಟೇಟ್ಗಳ ಮಧ್ಯೆ ಏನಾಗಿದೆ ಅಂದರೆ ಅಧಿಕಾರಗಳ ಹಂಚಿಕೆ ಆಗಿದೆ. ಸೊ ನಾವು ಸ್ಪಷ್ಟವಾಗಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಹೇಳಿ ಸಂವಿಧಾನದಲ್ಲಿ ಲಿಖಿತವಾಗಿ ಶಾಸನೀಯ ಅಧಿಕಾರಗಳನ್ನು
ಒಕ್ಕೂಟ ಮತ್ತು ರಾಜ್ಯಗಳ ಮಧ್ಯೆ ಏನು ಮಾಡಲಾಗಿದೆ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರಗಳನ್ನು ಹಂಚಲಾಗಿದೆ. ಇದು ಕೂಡ ಫೆಡರಲ್ ಫ್ಯೂಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ದೆನ್ ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನ. ಸೊ ಲಿಖಿತ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಕೇಂದ್ರ ಮತ್ತು ರಾಜ್ಯಗಳ ಒಂದು ಅಧಿಕಾರ ವ್ಯಾಪ್ತಿ, ಕರ್ತವ್ಯ ವ್ಯಾಪ್ತಿಯನ್ನು ನಿಗದಿಪಡಿಸಲಾಗಿದೆ. ದೆನ್ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಒಂದು ವೇಳೆ ಒಕ್ಕೂಟ ವ್ಯವಸ್ಥೆ ಮಧ್ಯೆ ಏನಾದರೂ ತೊಂದರೆಗಳು ಬಂದಾಗ, ಭಿನ್ನಾಭಿಪ್ರಾಯಗಳು ಬಂದಾಗ, ಹೂ ಈಸ್ ದ ಸುಪ್ರೀಂ ದೇರ್ ಅಂದರೆ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದಲ್ಲಿ ಏನು ಲಿಖಿತವಾಗಿ ವಿವರಿಸಲಾಗಿದೆ ಸ್ಪಷ್ಟವಾಗಿ, ಆ ಪ್ರಕಾರ ಒಕ್ಕೂಟ ವ್ಯವಸ್ಥೆ ಮುನ್ನಡೆಯಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನದ ಪ್ರಕಾರ ಮುನ್ನಡೆಯಬೇಕು. ಹಿಯರ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ. ಸೊ ಇದು ಕೂಡ ಫೆಡರಲ್ ಫ್ಯೂಚರ್. ದೆನ್ ರಿಜಿಡಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಒಂದು ತಿದ್ದುಪಡಿ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ ಅಂದ ತಕ್ಷಣ ಪಾರ್ಲಿಮೆಂಟು ಎಲ್ಲ ವಿಷಯಗಳನ್ನು ಸರ್ವಾಧಿಕಾರಿ ರೂಪದಲ್ಲಿ ಖಂಡಿತವಾಗಿಯೂ ತಿದ್ದುಪಡಿ ಮಾಡೋದಕ್ಕೆ ಬರೋದಿಲ್ಲ. ಕೆಲವು ಮಹತ್ವದ ವಿಷಯಗಳನ್ನು ತಿದ್ದುಪಡಿ ಮಾಡಬೇಕು ಅಂದರೆ ರಾಜ್ಯಗಳ ಅಂಗೀಕಾರ ಕೂಡ ಬೇಕು. ನಾವು ಈ ಹಿಂದೆ ಆಗಲೇ ನೋಡಿದ್ವಿ. ಸೊ ಹೀಗಾಗಿ ಇದು ಕೂಡ ಒಕ್ಕೂಟ ಪದ್ಧತಿಯ ಒಂದು ಲಕ್ಷಣ ಅಂತ ಕರಿತೇವೆ. ಆಗ ಆ ಒಕ್ಕೂಟ ಪದ್ಧತಿಯಲ್ಲಿದ್ದಂತಹ ರಾಜ್ಯಗಳ ಸಹಕಾರ ಮತ್ತು ಬೆಂಬಲ ಅತ್ಯಗತ್ಯವಾಗಿ ಕೇಂದ್ರಕ್ಕೆ ಬೇಕಾಗತ್ತೆ. ದೆನ್ ಇಂಡಿಪೆಂಡೆಂಟ್ ಜುಡಿಷಿಯರಿ, ಸ್ವತಂತ್ರ ನ್ಯಾಯಾಂಗ ಅಂತ ಕರಿತೀವಿ. ಇದು ಯಾಕೆ ಅತಿ ಪ್ರಮುಖ ಆಗತ್ತೆ ಅಂದರೆ, ಒಂದು ವೇಳೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಥವಾ ರಾಜ್ಯಗಳ ನಡುವೆ ಅಥವಾ ರಾಜ್ಯಗಳ ಒಂದು ಗುಂಪು ಮತ್ತು ಇನ್ನು ಕೆಲವು ರಾಜ್ಯಗಳ ಗುಂಪು ಮತ್ತು ಕೇಂದ್ರಗಳ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳು, ವಿವಾದಗಳು ಸಂಭವಿಸಿದಾಗ ಅವುಗಳನ್ನು ನಿಷ್ಪಕ್ಷಪಾತವಾಗಿ ಬಗೆಹರಿಸೋದಕ್ಕೆ ಒಂದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದ್ದರೆ ಚೆನ್ನಾಗಿರುತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಇರಬೇಕು. ಸೊ ಭಾರತದಲ್ಲಿ ಆ ವ್ಯವಸ್ಥೆ ಇದೆ. ವಿ ಹ್ಯಾವ್ ವೆರಿ ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್. ದೆನ್ ಬೈಕ್ಯಾಮರಲಿಸಮ್, ದ್ವಿಸದನ ಶಾಸಕಾಂಗ ಪದ್ಧತಿ. ಸೊ ಈ ಪದ್ಧತಿಯಲ್ಲಿ ಕೆಳಮನೆ ಇಡೀ ದೇಶದ ಒಂದು ಜನತಾ ಸದನ ಆಗಿದ್ದರೆ, ಜನಪ್ರತಿನಿಧಿಗಳನ್ನು ಒಳಗೊಂಡಿದ್ದರೆ, ಮೇಲ್ಮನೆ ರಾಜ್ಯಗಳನ್ನು ಪ್ರತಿನಿಧಿಸುತ್ತೆ. ಸ್ಟೇಟ್ ಆಫ್ ಕೌನ್ಸಿಲ್ ಅಂತ ಕರಿತೀವಿ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೇವೆ. ಸೊ ರಾಜ್ಯಗಳನ್ನು ಪ್ರತಿನಿಧಿಸ್ತಕ್ಕಂತಹ ರಾಜ್ಯಸಭೆ ನಮ್ಮ ಮೇಲ್ಮನೆಯಾಗಿದೆ. ಸೊ ಹೀಗಾಗಿ ಸ್ಪಷ್ಟವಾಗಿ ದಿಸ್ ಈಸ್ ದ ಕ್ಲಿಯರ್ ಫೆಡರಲ್ ಫ್ಯೂಚರ್ ಅಂತ ಕರಿತೇವೆ ನಾವು. ದೆನ್ ವಾಟ್ ಆರ್ ದಿ ಯೂನಿಟರಿ ಫೀಚರ್ಸ್ ಆಫ್ ಅವರ್ ಸಿಸ್ಟಮ್? ಸೊ ಮೊದಲೇದು ಸ್ಟ್ರಾಂಗ್ ಸೆಂಟರ್. ಸೊ ದಿಸ್ ಇಸ್ ದ ಪಕ್ಕಾ ನಮ್ಮ ಏಕಾತ್ಮಕ ಲಕ್ಷಣ ಎಲ್ಲಿ ಕಂಡು ಬರುತ್ತಂದರೆ ಕೇಂದ್ರ ಸರ್ಕಾರ ಸ್ಟ್ರಾಂಗ್ ಆಗಿರುತ್ತೆ. ವಿಶೇಷವಾಗಿ ನೋಡಿ, ಇಡೀ ದೇಶದ ಭದ್ರತೆಗೆ ಸಂಬಂಧಪಟ್ಟಂತಹ ರಾಷ್ಟ್ರದ ಹಿತದೃಷ್ಟಿಯಿಂದ, ರಕ್ಷಣೆ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡೆದಂತಹ ಆರ್ಮಿ ಆಗಲಿ, ಅಟೋಮಿಕ್ ಎನರ್ಜಿ ಆಗಲಿ, ಇಂಥ ಎಲ್ಲ ಪ್ರಮುಖ ವಿಷಯಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಲಾಗಿದೆ, ಕೇಂದ್ರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಜೊತೆಗೆ ತುರ್ತು ಪರಿಸ್ಥಿತಿಯಂಥ ಸಂದರ್ಭದಲ್ಲಿ, ಆಂತರಿಕ ಆಗಿರ್ಬೋದು, ಬಾಹ್ಯ ಆಗಿರ್ಬೋದು, ಒಟ್ಟಿನಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ಅಧಿಕಾರಗಳನ್ನು ಪಡೆಯುತ್ತೆ, ರಾಜ್ಯಗಳ ಮೇಲೆ ನಿಯಂತ್ರಣವನ್ನು ಹೊಂದುತ್ತೆ. ಓಕೆ, ಸೊ ಇದು ಏಕಾತ್ಮಕ ಸರ್ಕಾರದ ಲಕ್ಷಣ ಅಂತ ಕರಿತೇವೆ ನಾವು. ದೆನ್ ಸಿಂಗಲ್ ಕಾನ್ಸ್ಟಿಟ್ಯೂಷನ್. ಸೊ ಇಡೀ ದೇಶಕ್ಕೆ ಒಂದೇ ಸಂವಿಧಾನ, ರಾಜ್ಯಗಳು ತಮ್ಮದೇ ಆದಂಥ ಸಂವಿಧಾನವನ್ನು ಹೊಂದಿಲ್ಲ. ಸೊ ಏನಿದ್ರು ಒಂದೇ ಸಂವಿಧಾನದ ನಿಯಮಗಳ ಅಡಿಯಲ್ಲಿ ರಾಜ್ಯಗಳು ಕೂಡ ತಮ್ಮ ಆಡಳಿತವನ್ನು ನಡೆಸಬೇಕು ಅನ್ನೋದೇ ಯೂನಿಟರಿ ಫ್ಯೂಚರನ್ನು ಎತ್ತಿ ತೋರಿಸುತ್ತೆ. ದೆನ್ ಸಿಂಗಲ್ ಸಿಟಿಜನ್ಶಿಪ್. ಗೊತ್ತು, ಅಮೆರಿಕದಲ್ಲೆಲ್ಲ ಹೇಗಿದೆ ಅಂದರೆ ಡ್ಯುಯಲ್ ಸಿಟಿಜನ್ಶಿಪ್ ಇದೆ. ಒಂದು ಕೇಂದ್ರ ಸರ್ಕಾರದ್ದು, ಇನ್ನೊಂದು ಆಯಾ ರಾಜ್ಯ ಸರ್ಕಾರಗಳದ್ದು. ಬಟ್ ನಾವು ಆಡಳಿತದ ಅನುಕೂಲತೆಗೆ ರಾಜ್ಯಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಹೊರತಾಗಿ ಬೇಸಿಕಲಿ ವಿ ಆರ್ ಆಲ್ ಇಂಡಿಯನ್ಸ್. ಸೊ ಬಿಕಾಸ್ ವಿ ಹ್ಯಾವ್ ಓನ್ಲಿ ಸಿಂಗಲ್ ಸಿಟಿಜನ್ಶಿಪ್. ಸೊ ಏಕ ನಾಗರಿಕತ್ವ ಕೂಡ ಈ ಯೂನಿಟರಿ ಫ್ಯೂಚರನ್ನು ಹೇಳುತ್ತೆ. ದೆನ್ ಫ್ಲೆಕ್ಸಿಬಿಲಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದ ಒಂದು ಫ್ಲೆಕ್ಸಿಬಿಲಿಟಿ ಅಂತೇನು ಕರಿತೀವಿ, ಹೆಚ್ಚು ಕಡಿಮೆ ಮಾಡೋದಕ್ಕೆ ಅಂದರೆ ಅಗತ್ಯಕ್ಕೆ ತಕ್ಕಂತೆ ಬದಲಾವಣೆ ಹೊಂದತಕ್ಕಂಥ ಸಂವಿಧಾನವನ್ನು ನಾವು ಹೊಂದಿದ್ದೇವೆ. ಇದು ಕೂಡ ಯೂನಿಟರಿ ಫ್ಯೂಚರ್. ದೆನ್ ಇಂಟಿಗ್ರೇಟೆಡ್ ಜುಡಿಷಿಯರಿ ಸಿಸ್ಟಮ್. ಸೊ ಏಕೀಕೃತ ನ್ಯಾಯಾಂಗ ಪದ್ಧತಿ, ಏಕೀಕೃತ ಮತ್ತು ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ ನಾವು. ಸುಪ್ರೀಂ ಕೋರ್ಟ್ ಈಸ್ ದ ಹೈಯೆಸ್ಟ್ ಅಪೆಕ್ಸ್ ಕೋರ್ಟ್ ಆರ್ ಅಪೀಲ್ ಕೋರ್ಟ್ ಅಂತ ಕರಿತೀವಿ. ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್. ಅದರ ಅಡಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಮಟ್ಟದ ಉನ್ನತ ನ್ಯಾಯಾಲಯಗಳಾಗಿ ಹೈಕೋರ್ಟ್ಗಳು ಕಾರ್ಯನಿರ್ವಹಿಸಿದರೂ ಕೂಡ
ಟೋಟಲಿ ನ್ಯಾಯಾಂಗ ವ್ಯವಸ್ಥೆಯ ಅತ್ಯುನ್ನತ ನ್ಯಾಯಾಲಯ ಯಾವುದು ಅಂತ ಕೇಳಿದ್ರೆ ಇಟ್ ಈಸ್ ಸುಪ್ರೀಂ ಕೋರ್ಟ್. ಸೊ ಹೀಗಾಗಿ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ನ ನಾವು ಹೊಂದಿದ್ದೀವಿ. ಹೈಕೋರ್ಟ್ ಕೆಳಗಡೆ ಸಬಾರ್ಡಿನೇಟ್ ಕೋರ್ಟ್ಗಳು ಕೆಲಸ ಮಾಡ್ತವೆ. ಸೊ ಎಲ್ಲ ನ್ಯಾಯಾಲಯಗಳಿಗೂ ಅತ್ಯುನ್ನತ ನ್ಯಾಯಾಲಯ ಆಗಿ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಿಸೋದ್ರಿಂದ ಇದು ಕೂಡ ಯೂನಿಟರಿ ಫ್ಯೂಚರ್ನ ಎತ್ತಿ ಹೇಳುತ್ತೆ. ಓಕೆ, ಸೊ ಇವಿಷ್ಟು. ದೆನ್ ಅಪಾಯಿಂಟ್ಮೆಂಟ್ ಆಫ್ ಸ್ಟೇಟ್ ಗವರ್ನರ್ ಬೈ ದ ಸೆಂಟರ್. ಏನು ರಾಜ್ಯಗಳ ಒಂದು ಕಾರ್ಯಾಂಗೀಯ ಅಧಿಕಾರಿಗಳಾದಂಥ ರಾಜ್ಯ ಕಾರ್ಯಾಂಗಗಳ ಮುಖ್ಯಸ್ಥರಾದಂತಹ ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರ ಯಾರಿಗಿದೆ ಅಂದರೆ ಕೇಂದ್ರ ಸರ್ಕಾರ, ರಾಷ್ಟ್ರಪತಿ ಮಾಡ್ತಾರೆ. ಸೊ ಅದು ಕೇಂದ್ರ ಸರ್ಕಾರಕ್ಕಿರೋದ್ರಿಂದ ಅಲ್ಲಿ ಕೇಂದ್ರ ರಾಜ್ಯಗಳ ಮೇಲೆ ಪರೋಕ್ಷ ನಿಯಂತ್ರಣವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಪಡೆಯುತ್ತೆ. ಸೊ ದಿಸ್ ಈಸ್ ದ ಯೂನಿಟರಿ ಫ್ಯೂಚರ್. ದೆನ್ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಕರೀತೆ. ಸೊ ಅಖಿಲ ಭಾರತ ಸೇವೆಗಳು, IAS, IFS, IPS. ಸೊ ಈ ಅಧಿಕಾರಿಗಳು ಯಾವುದೇ ರಾಜ್ಯದವರಾಗಿರಲಿ ಅವರು ಸೊ ಈ ಒಂದು ಅಧಿಕಾರವನ್ನು ಆಲ್ ಇಂಡಿಯಾ ಸರ್ವಿಸಸ್ ಸೇರಿದಾಗ ದೇಶದ ಯಾವುದೇ ಭಾಗದಲ್ಲಿ ಹೋಗಿ ಸೇವೆ ಸಲ್ಲಿಸ್ತಾರೆ. ಸೊ ಅವರ ಒಂದು ಕಾರ್ಯವ್ಯಾಪ್ತಿ, ಅವರ ಸೇವೆ ಇಡೀ ದೇಶದ ವ್ಯಾಪ್ತಿಯನ್ನು ಒಳಗೊಂಡಿರುತ್ತೆ. ಸೊ ಈ ಆಲ್ ಇಂಡಿಯಾ ಸರ್ವಿಸಸ್ ಅನ್ನೋವು ನಮ್ಮ ದೇಶವನ್ನು ಇರ್ರೆಸ್ಪೆಕ್ಟಿವ್ ಆಫ್ ಸ್ಟೇಟ್ಸ್ ಒಂದೇ ಭಾಗ ಅಂತ ಹೇಳಿ ಕನ್ಸಿಡರ್ ಮಾಡ್ತಕ್ಕಂಥ ಸನ್ನಿವೇಶವನ್ನು ತರ್ತವೆ. ಸೊ ದಿಸ್ ಈಸ್ ಆಲ್ಸೋ ಎ ಯೂನಿಟರಿ ಫ್ಯೂಚರ್. ದೆನ್ ಎಮರ್ಜೆನ್ಸಿ ಪ್ರೊವಿಷನ್ಸ್. ಸೊ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭಾರತ ಒಕ್ಕೂಟ ಅನ್ನೋದನ್ನು ಮರೆತೇ ಹೋಗ್ತೀವಿ ನಾವು. ಸಂಪೂರ್ಣವಾಗಿ ಏಕ ಸರ್ಕಾರ, ಅದು ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಅಧಿಕಾರನೇ ಸಂಪೂರ್ಣವಾಗಿ ನಡೆಯುತ್ತೆ. ಏಕ ಒಡೆಯ ಆಗಿರ್ತಾರೆ, ಏಕನಾಯಕ. ಏನು ಸೆಂಟ್ರಲ್ ಗೌರ್ಮೆಂಟ್ ಏಕೈಕ ಲೀಡರ್ ಆಗಿ ಎಮರ್ಜೆನ್ಸಿ ಟೈಮಲ್ಲಿ ದೇಶವನ್ನು ಮುಂದುವರಿಸುತ್ತೆ. ಸೊ ಈ ಟೈಮ್ನಲ್ಲಿ ಪಕ್ಕ ಏನಾಗಿರುತ್ತೆ, ದೇಶ ಏಕಾತ್ಮಕ ವ್ಯವಸ್ಥೆಗೆ ಒಳಪಟ್ಟಿರುತ್ತೆ. ಸೊ ಇಷ್ಟು ನಮ್ಮ ಸಂವಿಧಾನದ ಲಕ್ಷಣಗಳ ಅಡಿಯಲ್ಲಿ 4 ಲಕ್ಷಣಗಳನ್ನ ನಾವು ನೋಡಿದ್ವಿ. ಸೊ ಮುಂದಿನ ಲಕ್ಷಣಗಳನ್ನು ವಿಲ್ ಸಿ ಇನ್ ದ ಪಾರ್ಟ್ 2. ಓಕೆ, ಸೊ ಇದರ ಒಂದು ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ರೆಫರೆನ್ಸನ್ನು ನೀವಿಲ್ಲಿ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.